ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಮತ್ತು ಸುಸ್ವಾಗತ. ಸೌಜನ್ಯ ಪರ ಹೋರಾಟಗಾರರಿಗೆ ಚಕ್ರವರ್ತಿ ಮಾಡ್ತಕ್ಕಂಥ ನಮಸ್ಕಾರಗಳು. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಯುಹಂ ಅಂತಕ್ಕಂಥ ಭಗವದ್ಗೀತೆಯ ಸಾಲುಗಳು. ಕೆಲವೊಂದಿಷ್ಟು ಜನರಿಗೆ ಭಗವದ್ಗೀತೆಯ ಕೆಲವೊಂದಿಷ್ಟು ಸಾಲುಗಳನ್ನು ಹೇಳ್ಬೇಕಂದ್ರೆ ಬರ್ಕಂಡು ಹೇಳ್ಬೇಕ. ಆ ಬರ್ಕಂಡಿದ್ದನ್ನ ಹೇಳೋದು ಕೂಡ ತಪ್ಪು ಹೇಳ್ಬೇಕ. ಇಂಥ ಪರಿಸ್ಥಿತಿ ಏನಪ್ಪ ಅಂದ್ರೆ ಕೆಲವೊಂದಿಷ್ಟು ಜನ ಮಾಡ್ತಿರ್ತಾರೆ. ಮಾಡಲಿ ನಾನು ನೇರವಾಗಿ ಯಾರ ವಿಷಯಕ್ಕೆ ಬರ್ತೀನಪ್ಪ ಅಂದ್ರೆ ಅನಿತಾ ಮೇಡಮ್ ಅವ್ರ ವಿಷಯಕ್ಕೆ ಬರ್ತೀನಿ. ಯಾಕಂದ್ರೆ ಒಂದು ಮಹಿಳೆ, ಅವ್ರ ಬಗ್ಗೆ ಕೆಟ್ಟದಾಗಂತೂ ಮಾತಾಡೋದಿಲ್ಲ, ಆದರೆ ಅವರು ತಿದ್ಕೊಳ್ಬೇಕಾಗ್ತದೆ. ಅವ್ರು ವಿಡಿಯೋ ಮಾಡ್ತಾರಲ್ಲ, ಮಾಡಲಿ, ನೋ ಪ್ರಾಬ್ಲಮ್, ಅವ್ರಿಗೆ ಹಕ್ಕದ. ಆದರೆ ಕೆಳಗಡೆ ಬುರುಡೆ ಗ್ಯಾಂಗ್ನ ಮಾನಸಿಕ ರೋಗಿಗಳು, ತಿಮ್ಮ ನಿಮ್ಮಪ್ಪ ತಿಮ್ಮ ಅತಂದ ಅವರಾಗೆ ಅದಕ್ಕೆ ಒಂದು ಕಮೆಂಟ್ ಮಾಡ್ಕೊಂಡು ಅವರಾಗೆ ಲೈಕ್ ಮಾಡ್ಕೊಂಡು ಅದನ್ನೇನು ಇಟ್ಕೊಂಡಿದಾರಲ್ಲ, ಅದು ತಪ್ಪು. ಆ ರೀತಿ ಅವ್ರು ಮಾಡಬಾರ್ದು. ಒಂದು ಹೆಣ್ಣಿನ ಪರವಾಗಿ ಹೋರಾಟ ಮಾಡ್ತಕ್ಕಂಥ ವ್ಯಕ್ತಿ, ಹೆಣ್ಣಿನ ಮೇಲೆ ಅತ್ಯಾಚಾರ ಆಗಿರ್ತದ, ಅದನ್ನು ಖಂಡಿಸಿರ್ತಕ್ಕಂಥ ವ್ಯಕ್ತಿ, 25 ವರ್ಷ 30 ವರ್ಷಗಳಿಂದ ಧರ್ಮಸ್ಥಳದಲ್ಲಿ ಆಗ್ತಕ್ಕಂಥ ಅನ್ಯಾಯದ ವಿರುದ್ಧ ತೊಡೆ ತಟ್ಟಿರ್ತಕ್ಕಂಥ ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿ ಅಂಥ ವ್ಯಕ್ತಿಯನ್ನ ಒಬ್ಬಕ್ಕೆ ಹೆಣ್ಮಗಳು ಯಾವುದೇ ಕಾರಣ ಇಲ್ಲದ ಅಷ್ಟರ ಮಟ್ಟಿಗೆ ಒಂಥರ ಕೆಟ್ಟ ಪದಗಳನ್ನು ಉಪಯೋಗ ಮಾಡೋದಂದ್ರೆ ನಮಗಾಗಂಗಿಲ್ಲ. ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿ ಮಟ್ಟನವ್ರ ಸಾಹೇಬರು ಇವ್ರ ಬಗ್ಗೆ ಯಾರಾದರೂ ಕೆಟ್ಟದಾಗಿ ಮಾತಾಡಿದ್ರು ಕೂಡ ಅವ್ರಿಗೆ ನಾನು ಕೌಂಟರ್ ಕೊಡಂಗಿಲ್ಲ, ವಾರ್ನಿಂಗ್ ಮಾಡಂಗಿಲ್ಲ. ಅವರ ತಪ್ಪುಗಳನ್ನು ನಾನು ವಿಡಿಯೋ ಮುಖಾಂತರ ಅವರಿಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇರ್ತೀನಿ. ಅನಿತಾ ಮೇಡಮ್, ವೆಲ್ಕಮ್ ಟು ದ ಚಕ್ರವರ್ತಿ ಶೋ. ಅನಿತಾ ಮೇಡಮ್ ಅವರು ಭಗವದ್ಗೀತೆಯನ್ನು ಕಂಟೆಂಟ್ ಆಗಿ ಬಳಸ್ಕೊಂಡು ಪ್ರಾರಂಭ ಮಾಡಿದ್ದಾರೆ. ಅವರು ಅದರಲ್ಲಿ ಕೆಲವೊಂದಿಷ್ಟು ಪಾಯಿಂಟ್ಗಳನ್ನು ಹೇಳಿದ್ದಾರೆ. ಏನು ಹೇಳ್ತಾರಪ್ಪ ಅಂದ್ರೆ, ಕರ್ಮನ್ನೇ ವಾದಿಕಾರಸ್ತು ಮಾ ಫಲೇಶು ಕದಾಚನ. ಕರ್ಮ ನೀನು ಮಾಡು, ಫಲ ಅವನು ಕೊಡ್ತಾನ ಅಂತ ಹೇಳಿದ್ರು. ಯಾವ ಕರ್ಮ ಮಾಡು, ಎಂಥ ಕರ್ಮ ಇರಬೇಕು, ನೀವು ಮಾಡೋ ಕೆಲಸ ಎಂಥದಿರಬೇಕು, ಎಂಥ ದಾರಿಯಲ್ಲಿ ನಡಿಬೇಕು ಅನ್ನೋದು ಅದನ್ನು ಮೊದಲು ಸಮಾಜಕ್ಕೆ ತಿಳಿಸ್ಕೊಡ್ಬೇಕು. ತಪ್ಪು ದಾರಿಯನ್ನು ಹಿಡೀರಿ, ಇನ್ನೊಬ್ಬರ ತಲೆಯನ್ನು ಹಿಡೀರಿ, ಅದು ಕೂಡ ಒಂದು ಇನ್ನೊಬ್ಬರ ತಲೆ ಹಿಡಿದು ಒಂದು ಕೆಲಸ ಅಲ್ಲ, ಅದು ಕೂಡ ಕರ್ಮ ಅಲ್ಲ, ಹೌದಲ್ಲ? ಇನ್ನೊಬ್ಬರ ಹತ್ರ ಬಕೆಟ್ ಹಿಡೀರಿ, ಇನ್ನೊಬ್ಬರ ಹತ್ರ ದುಡ್ಡು ಇಸ್ಕೊಂಡು ತನಿಖೆಯ ದಾರಿಯನ್ನು ತಪ್ಪಿಸ್ರಿ, ದೇವ್ರು ನಿಮಗೇನು ಮಾಡ್ತಾನಪ್ಪ ಅಂದ್ರೆ ಫಲಾಫಲವನ್ನು ಕೊಡ್ತಾನ. ಇಂಥ ಸಂದೇಶಗಳನ್ನು ಅವರು ಯಾರು ಕೊಡಬಾರ್ದು. ಕರ್ಮ ಎಂಥದ್ದಿರಬೇಕು, ಹೆಂಗಿರಬೇಕು, ಯಾವ ರೀತಿ ಇರಬೇಕು ಅನ್ನೋದನ್ನು ಕೂಡ ನೀವು ತಿಳಿಸ್ಕೊಡ್ಬೇಕಾಗ್ತದೆ. ಮತ್ತೊಂದು ಏನು ಹೇಳಿದ್ರಪ್ಪ ಅಂದ್ರೆ, ನೀವು ಧರ್ಮದ ದಾರಿಯಲ್ಲಿ ಸೌಜನ್ಯಳಿಗೆ ನ್ಯಾಯವನ್ನು ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ. ಧರ್ಮದ ದಾರಿಯಲ್ಲಿ ಸೌಜನ್ಯಳಿಗೆ ನ್ಯಾಯವನ್ನು ಕೊಡಿಸ್ತೀನಿ. ನಾನೊಂದು ಮಾತನ್ನು ಹೇಳ್ತೀನಿ, ಧರ್ಮದ ದಾರಿಯಲ್ಲಿ ಸೌಜನ್ಯಳಿಗೆ ನ್ಯಾಯವನ್ನು ಕೊಡಿಸೋದು ಆಗಿದ್ರ ಮಂಜುನಾಥನ ಸನ್ನಿಧಿಯಲ್ಲಿ ಸೌಜನ್ಯಳ ಅತ್ಯಾಚಾರ ಆಗ್ತಾ ಇರಲಿಲ್ಲ. ಮಂಜುನಾಥನ ಸನ್ನಿಧಿಯಲ್ಲಿ ಅಮಾಯಕರ ಕೊಲೆಗಳು ಆಗ್ತಾ ಇರಲಿಲ್ಲ. ವೇದವಲ್ಲಿ, ಪದ್ಮಲತಾ ಇಂಥವರ ಕೊಲೆಗಳು, ಅತ್ಯಾಚಾರಗಳು ಆಗ್ತಾ ಇರಲಿಲ್ಲ. ಯಾವ ಧರ್ಮ ಶ್ರೀಕೃಷ್ಣನ ಬಾಯಲ್ಲಿ ಬಂದಿತ್ತಲ್ಲ, ಅದೇ ಶ್ರೀಕೃಷ್ಣ ಪರಮಾತ್ಮ ಕುರುಕ್ಷೇತ್ರ ಯುದ್ಧವನ್ನು ಮಾಡೋದಕ್ಕೆ ಹಚ್ಚಿದ್ದ. ಭಕ್ತಿಯ ಮಾರ್ಗದಲ್ಲಿ ಸೌಜನ್ಯರಿಗೆ ನ್ಯಾಯವನ್ನು ಕೊಡಿಸ್ತೀನಿ ಅಂತ ಅನಿತಾ ಮೇಡಮ್ ಹೇಳ್ತಾರ. ಧರ್ಮದ ಮಾರ್ಗದಲ್ಲಿ ಕೊಡಿಸ್ತೀನಿ ಅಂತ ಹೇಳ್ತಾರ. ಭಗವದ್ಗೀತೆಯನ್ನು ಮುಂದಿಟ್ಕೊಳ್ತಾರ. ಅದರ ಕೃಷ್ಣ 18 ದಿನಗಳ ಕಾಲ ಯುದ್ಧ ಆಗೋದಕ್ಕೆ ಅವನೇ ಕಾರಣ. ಯಾಕ? ವೈಶಂಪಾಯನ ಸರೋವರದಲ್ಲಿ ದುರ್ಯೋಧನ ಹೋಗಿ ನೀರಲ್ಲಿ ಕುತ್ಕೊಂಡ ಬೆವರು ಬಿಟ್ಟಿರ್ತಾರೆ ಅವನಿಗೆ. ಬಲಾಢ್ಯವಾದ ವ್ಯಕ್ತಿ ದುರ್ಯೋಧನ. ನೀರೊಳಗಿದ್ದು ಬೆವತ ಉರಗ ಪತಾಕಂ ಅಂತ ಕರೀತಾರೆ ಅವನಿಗೆ. ಇಂತ ಕರೀತಾರ, ನೀರೊಳಗಿದ್ದು ಬೆವತ ಉರಗ ಪತಾಕಂ. ಉರಗ ಪತಾಕ ಅಂದ್ರೆ, ಉರಗ ಅಂದ್ರೆ ಹಾವು, ಹಾವಿನ ಹೆಡೆ ದುರ್ಯೋಧನ. ಅದೇ ರೀತಿ ಸೌಜನ್ಯಳನ್ನ ಅತ್ಯಾಚಾರ ಮಾಡಿರ್ತಕ್ಕಂಥ ವ್ಯಕ್ತಿಗಳು ಉರಗ ಪತಾಕರಾಗಿರ್ಲಿ, ದುರ್ಯೋಧನರಾಗಿರ್ಲಿ, ಎಷ್ಟೇ ಬಲಾಢ್ಯರಾಗಿರ್ಲಿ, ಒಂದಲ್ಲ ಒಂದು ದಿನ ನಿರ್ಣಯ ಕುತ್ಕೊಂಡು ಬೆವರು ಬಿಡಲೇಬೇಕು. ಅನಿತಾ ಮೇಡಮ್, ಭಕ್ತಿ ಮಾರ್ಗದಲ್ಲಿ, ಧರ್ಮದ ಮಾರ್ಗದಲ್ಲಿ ಹೋಗೋದಾಗಿದ್ರ ಸುಭಾಷ್ ಚಂದ್ರ ಬೋಸ್ ಅವರು ಇಂಡಿಯನ್ ನ್ಯಾಷನಲ್ ಆರ್ಮಿ ಸ್ಥಾಪನೆ ಮಾಡ್ತಾ ಇರಲಿಲ್ಲ ಬ್ರಿಟಿಷರ ವಿರುದ್ಧ. ಭಕ್ತಿಯ ಮಾರ್ಗದಲ್ಲಿ ಧರ್ಮದ ಮಾರ್ಗದಲ್ಲಿ ಎಲ್ಲಿ ಮಾಡೋರವ ನೀವು?
ಎಲ್ಲಿ? ಹಾಂ, ಹೌದು, ಭಕ್ತಿ. ಡಮ್ ಡಮ್ ಡಡಮ್ ಡಮ್ ಡಡಮ್ ಡಮ್ ಡಡಮ್ ಡಮ್ ಡಗ್ಗಾನಿನಾದನವ ತಾಂಡವ ಡಂಬರ ತದ್ದಿಮ್ಮಿ ತಕದಿಮ್ಮಿ ದಿದ್ದಿಮ್ಮಿ ದಿಮಿ ದಿಮ್ಮಿ ಸಂಗೀತ ಸಾಹಿತ್ಯ ಸುಮಗುಮಲ ಬಂಬರ ಓಂಕಾರ ಶ್ರೀಂಕಾರ ಐಂಕಾರ ಗೋಂಕಾರ ಮಂತ್ರ ಬೀಜಾಕ್ಷರಂ ಮಂಜುನಾಥೇಶ್ವರಂ. ಭಕ್ತಿ ನಮಗೂ ಗೊತ್ತದ, ಭಕ್ತಿ ಗೊತ್ತದ, ಭಕ್ತಿಯ ಮಾರ್ಗ ಗೊತ್ತದ. ಹಾಂ, ಸೌಜನ್ಯಳಿಗೆ ಭಕ್ತಿಯ ಮಾರ್ಗವನ್ನು ತೋರಿಸೋದಕ್ಕೆ ನೀವು ಹೋಗಕ್ಕೆ ಹೋಗ್ಬೇಡ್ರಿ. ಯುದ್ಧನ ಆಗಬೇಕು, ಅದು ಧರ್ಮ ಯುದ್ಧನ ಆಗಬೇಕು. ಅಧರ್ಮದ ಜೊತೆಗೆ ಇರ್ತಕ್ಕಂಥ ಈ ರೇಪಿಸ್ಟ್ಗಳು ನನ್ನ ಮಂಜುನಾಥ ಸ್ವಾಮಿಯನ್ನು ಬಲಗೈಯಲ್ಲಿ ಎಡಗೈಯಲ್ಲಿ ಇಟ್ಟುಕೊಂಡು ದಂಧೆ ಮಾಡ್ತಕ್ಕಂಥ ದರಿದ್ರರು, ಇಂಥವರಿಗೆ ಧರ್ಮವನ್ನು ಇಟ್ಕೊಂಡು ಭಕ್ತಿಯ ಮಾರ್ಗದಲ್ಲಿ ಸೌಜನ್ಯರಿಗೆ ನ್ಯಾಯವನ್ನು ಕೊಡಿಸ್ಬೇಕು. ಏನು ಮಾತ್ರ ಇವು 47ನೇ ಅಧ್ಯಾಯ, 57ನೇ ಅಧ್ಯಾಯ, 64ನೇ ಅಧ್ಯಾಯ, ಏನು ನಡೆದದ ಇಲ್ಲಿ? ಧಾರಾವಾಹಿ ಎಪಿಸೋಡ ಜೊತೆ ಜೊತೆಯಲ್ಲಿ ಗೌರಿ ಬಾರಮ್ಮ, ಮಂಗಳ ಗೌರಿ, ತವರಿಗೆ ಬಾ ತಂಗಿ, ತಂಗಿ ಬಂದಳು ತವರಿಗೆ. ಈ ಯಾವ ಧಾರಾವಾಹಿ ನಡೆದದ ಸೀನ್ ಇಲ್ಲಿ? ಕಂಟೆಂಟ್ ಬೇಕಲ್ಲ, ಕಂಟೆಂಟ್ ನಾನು ಕೊಡ್ತೀನಿ. ಕಂಟೆಂಟ್ 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 ಚಕ್ರವರ್ತಿ ಹುಚ್ಚ. ಚಕ್ರವರ್ತಿ ಹುಚ್ಚ ತಂದ ಒಂದು ವಿಡಿಯೋದಾಗ ಕೆಳಗಡೆ ಹಾಕಿಬಿಟ್ಟಾರ್ರಿ ಅವರು ಡಿಸ್ಕ್ರಿಪ್ಷನ್. ಚಕ್ರವರ್ತಿ ಹುಚ್ಚ. ಓಕೆ, ನಾನು ಹುಚ್ಚ, ಮೆಂಟಲ್ ಅದಂತ ಇಟ್ಕೊಳ್ರಿ, ಯಾರು ಬೇಡಂದ್ರು. ಹೌದು, ನಾನು ಹುಚ್ಚ. ಸೌಜನ್ಯರಿಗೆ ನ್ಯಾಯ ಸಿಗಬೇಕು ಅಂತಕ್ಕಂಥ ಹೋರಾಟದಲ್ಲಿ ಭಾಗವಹಿಸಿರ್ತಕ್ಕಂಥ ಒಬ್ಬ ಹುಚ್ಚ ನಾನು. ವೇದವಲ್ಲಿ, ಪದ್ಮಲತಾ, ಆನೆ ಮಾವುತನ ಒಂದು ಹತ್ಯೆಗಳಿಗೆ, ಕೊಲೆಗಳಿಗೆ ನ್ಯಾಯ ಸಿಗಬೇಕಂತ ಹೋರಾಟ ಮಾಡ್ತಕ್ಕಂಥ ಒಬ್ಬ ಹುಚ್ಚ ನಾನು. ನನ್ನ ಮಂಜುನಾಥ ಸ್ವಾಮಿಯ ಒಂದು ದೊಡ್ಡ ಒಂದು ರಣರಂಗದಲ್ಲಿ ಅನ್ಯಾಯ ಏನು ನಡೆಯಾಗತ್ತಲ್ಲ ಅದರ ವಿರುದ್ಧ ಹೋರಾಟ ಮಾಡ್ತಕ್ಕಂಥ ಹುಚ್ಚ ನಾನು. ಕರ್ನಾಟಕದ ಹೆಣ್ಣು ಮಕ್ಕಳ ಮೇಲೆ ಇನ್ನು ಮುಂದೆ ದೌರ್ಜನ್ಯ ನಡೀಬಾರ್ದು, ಕೊಲೆಗಳಾಗಬಾರ್ದು, ಅತ್ಯಾಚಾರ ಆಗಬಾರ್ದು, ಅವರ ಪ್ರೈವೇಟ್ ಪಾರ್ಟಲ್ಲಿ 6 ಇಂಚ್ ಮಣ್ಣನ್ನು ತುಂಬಿ ಅವರನ್ನು ಕೊಲೆ ಮಾಡಬಾರ್ದು, ಇದರ ವಿರುದ್ಧವಾಗಿ ಹೋರಾಟ ಮಾಡ್ತಕ್ಕಂಥ ಹುಚ್ಚ ನಾನು. ಚಕ್ರವರ್ತಿ ಇಸ್ ಮೆಂಟಲ್ ಹುಚ್ಚ. ಇದನ್ನು ನಾನು ಹೇಳ್ತಾ ಇಲ್ಲ, ಅನಿತಾ ಕಾಸರಗೋಡು ಮೇಡಮ್ ಅವರು ಹೇಳಿದಾರೆ. ಧನ್ಯವಾದಗಳು ನಿಮಗೆ. ಧನ್ಯವಾದಗಳು, ಧನ್ಯವಾದಗಳು. ಧರ್ಮದ ಬಗ್ಗೆ ಹೇಳ್ತೀರಿ ನೀವು. ಧರ್ಮೋ ರಕ್ಷತಿ ರಕ್ಷಿತಃ. ನೀವು ಮೊದಲು ಧರ್ಮವನ್ನು ರಕ್ಷಣೆ ಮಾಡ್ರಿ, ಆಮೇಲೆ ನಿಮ್ಮನ್ನು ಧರ್ಮ ರಕ್ಷಣೆ ಮಾಡ್ತದ. ಭಗವದ್ಗೀತೆಯ ಸಾಲುಗಳನ್ನು ಹೇಳ್ಬೇಕಂದ್ರೆ ಕೇವಲ ಹಲ್ಲು ತಿಕ್ಕೊಂಡು ಬ್ರಷ್ ಮಾಡ್ಕೊಂಡು ಬಂದ್ರೆ ಆಗೋದಿಲ್ಲ. ಮನಸ್ಸು ಸ್ವಚ್ಛ ಇರಬೇಕು. ಮಂಡೆ ಬೋಳಾದರೇನು ಮನ ಬೋಳದನಕ್ಕ ಕೂಡಲ ಸಂಗಮ ದೇವ. ನಿಮ್ಮಂಥವ್ರು ಹೆಂಗದಿರಪ್ಪ ಅಂದ್ರೆ ನೀವೆಲ್ಲ ಹೆಂಗದಿರ ಅನ್ನೋದು ಹೇಳ್ತೀನಿ. ಕಂಟೆಂಟ್ ಅನಿತಾ ಕಾಸರಗೋಡು ಮೇಡಮ್, ಕಂಟೆಂಟ್. ಕಲ್ಲು ನಾಗರ ಕಂಡರೆ ಹಾಲೆರೆಯುವರೆಂಬಯ್ಯ, ದಿಟನಾಗರ ಕಂಡರೆ ಕೊಲ್ಲುವರೆಂಬರೆಯ. ಉನ್ನದ ಲಿಂಗಕ್ಕೆ ಬೋಣವನ್ನೆರೆದರೆ ಏನು ಫಲ ಕೂಡಲ ಸಂಗಮ ದೇವ. ಅಂಥವ್ರದಾರ. ನೀವು ಎಂಥವ್ರಂದ್ರೆ ಯಾರು ಸತ್ಯವಾಗಿ ಹೋರಾಟವನ್ನು ಮಾಡ್ತಾರ ಸೌಜನ್ಯನ ಪರವಾಗಿ ಅವ್ರನ್ನ ಹೊಡೆಯೋದು, ಕೊಡೆಯೋದು, ಕಮ್ಯುನಿಸ್ಟ್ ಕರೆಯೋದು, ರಕ್ತಪಾತ ಮಾಡೋದು. ಯಾರ ಢೋಂಗಿ ಅತ್ಯಾಚಾರಿಗಳು ಮಾಡ್ತಾ ಇರ್ತಾರಲ್ಲ ಅವರಿಗೆ ನಿಮ್ಮ ಸಪೋರ್ಟ್, ಅವರಿಗೆ ನೀವು ಬಕೆಟ್ಗಳನ್ನು ಹಿಡ್ಕೊಂಡು ಹೋಗ್ತೀರಿ. ಕರ್ಮನ್ನೇ ವಾಧಿಕಾರಿಸ್ತು ಮಹಾಫಲೇಶು ಕದಾಚನ. ಕರ್ಮ ಸರಿಯಾಗಿ ಮಾಡ್ಕೋ ಅನಿತಾ ಮೇಡಮ್ ಅವರೇ, ಮಾಡ್ತಾರೆ ಸರಿಯಾಗಿ. ಮತ್ತು ಇನ್ನೊಂದು ಸರಿ ತಿಮ್ಮ ಬುರುಡೆ ಗ್ಯಾಂಗ್ ತಿಮ್ಮ ಅನ್ನೋ ಟೈಟಲನ್ನು ದಯವಿಟ್ಟು ಹಾಕಬೇಡ್ರಿ, ತಿದ್ಕೊಳ್ರಿ. ನೀವು ಇನ್ನೂ ತಿದ್ಕೊಳ್ಳಿ, ಟೈಮ್ ಹತ್ತದ. ನಿಮಗೆ ತಿದ್ದುತ್ತಾನೆ ನಾ ಬಿಡಂಗಿಲ್ಲ. ಯಾಕಂದ್ರೆ ನಾನು ಹುಚ್ಚದ. ಮತ್ತೆ ಬರ್ತೀನಿ. ನಮಸ್ಕಾರ ಎಲ್ಲರಿಗೂ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.